ಮಹಾದೇವಿ ಅಮ್ಮ ಶ್ರೀ ಚಕ್ರವಾಸಿನಿ. ಅವಳ ಮೈ ಮೇಲಿದ್ದ ಗಾಯ ಎಲ್ಲ ಮಾಯ ಆಗಿ ಹೋಗಿದೆ. ನೋಡಿದ್ರ ಅಮ್ಮನವರು ಒಂದೇ ನಂಬಿಕೆ ಅಂದ್ರೆ ಅಮ್ಮನವರು. ನಾನು ಅಂದ್ರೆ ನಿನಗೆ ಅಷ್ಟೊಂದು ಇಷ್ಟನಾ? ಹಿರಣ್ಮಯಿ ಶಕ್ತಿಗಿಂತ ನಿಮ್ಮ ಶಕ್ತಿನೇ ದೊಡ್ಡದು ಅಂತ ಹೇಗೆ ಸಾಬೀತು ಮಾಡಿ ತೋರಿಸ್ತೀರಾ? ಮೊದಲು ಅದನ್ನ ಹೇಳಿ. ತಗೋ ಇದನ್ನ. ಏನಿದು? ಇದರಿಂದ ಏನಾಗುತ್ತೆ? ನಿನ್ನ ಶತ್ರು ಏನೇ ಕೆಲಸ ಮಾಡಿದ್ರು ನೀನು ನಿಂತಲ್ಲಿ ಇದನ್ನ ಅಲ್ಲಾಡಿಸಿದ್ರೆ ಅವಳು ಮಾಡಿದ ಕೆಲಸ ಎಲ್ಲ ಅಳಿಸೋಗುತ್ತೆ. ಹೌದಾ? ನಿಜವಾಗ್ಲೂ? ಅನುಮಾನನೇ ಬೇಡ, ಇದನ್ನ ಪ್ರಯೋಗಿಸಿ ನೋಡು, ಆಗ ನಿನಗೆ ಗೊತ್ತಾಗುತ್ತೆ. ನಿನ್ನ ಶತ್ರುಗಿಂತ ಹೆಚ್ಚು ಶಕ್ತಿ ನನ್ನ ಹತ್ರ ಇದೆ ಅಂತ ಕೊಟ್ಟ ಮಾತು ನೆನಪಿದೆ ಅಲ್ವಾ? ಕೊಟ್ಟು ಮಾತನ್ನ ಉಳಿಸ್ಕೊಳ್ಳೋದು ನಮ್ಮ ವಂಶದ ಪ್ರತೀತಿ. ಪದೇ ಪದೇ ಅದನ್ನ ಹೇಳೋ ಅವಶ್ಯಕತೆ ಇಲ್ಲ. ಅದು ನನಗೆ ನೆನಪಿದೆ. ನನ್ ಮುಂದೆ ಮೆರಿತಿದ್ಯಾ ಅಲ್ವಾ? ತೋರಿಸ್ತೀನಿ ಇನ್ಮೇಲೆ ನಾನು ಯಾರು ಅಂತ. ನನಗೆ ಸಮಯ ಆಗ್ತಿದೆ, ನಾನು ಹೊಳ್ತೀನಿ. ಎಲ್ಲ ವಿರೂಪಾಕ್ಷಂದೇ ಪ್ರತಿರೂಪ, ಎಲ್ಲ ಅವನ ಗುಣಗಳೇ ಬಂದಿರೋದು. ಈಗಲೇ ಇಷ್ಟು ದುರಹಂಕಾರ ಅವರ ತಾತನ್ನ ಮೀರಿಸ್ತಾಳೆ. ವಿರೂಪಾಕ್ಷ, ಚೆನ್ನಾಗಿ ತರಬೇತಿ ನೀಡಿದ್ಯಾ ನಿನ್ನ ಮೊಮ್ಮಗಳಿಗೆ. ಆದರೆ ಇವಳಿಂದ ನಿನಗೆ ಒಂದಿನ ಅಪಾಯ ಕಟ್ಟಿಟ್ಟ ಬುತ್ತಿ ನೆನಪಿರ್ಲಿ. ಚೋಟುದ್ದ ಇಲ್ಲ ಈ ಹುಡುಗಿ, ಎಷ್ಟು ಹರಿತವಾಗಿ ಮಾತಾಡ್ತಾಳೆ. ವಿರೂಪಾಕ್ಷನ ಮೊಮ್ಮಗಳಾಗಿರೋದಕ್ಕೂ ಸಾರ್ಥಕವಾಯಿತು. ವಿರೂಪಾಕ್ಷನ ಮೊಮ್ಮಗಳ ಗುಣ ಅವರ ತಾತನ ಹಾಗೇ ಇದೆ. ಯಾಕಂದ ಸಪ್ಪಿದ್ಯಾ? ಏನಾಯ್ತು? ನನ್ನ ವಿಷಯದ ಬಗ್ಗೆ ನಿಂಗೆ ಸತ್ಯ ಹೇಳಬೇಕು. ಅಂದ್ರೆ ನನ್ನ ದಯವಿಟ್ಟು ಕ್ಷಮಿಸ್ಬಿಡು. ಕ್ಷಮಿಸುವಂತ ತಪ್ಪು ನೀನು ಏನ್ ಮಾಡಿದೆ ಮಗಳೇ? ನಮ್ಮ ಶಾಲೆಯಲ್ಲಿ ನಡೆದ ಸಂಗೀತ ಸ್ಪರ್ಧೆಯಲ್ಲಿ ನಾನು ಹಾಡಬೇಕು ಅಂತ ಆಸೆ ಆಯಿತು. ಅದಕ್ಕೆ ರಶ್ಮಿ ಅಮ್ಮ ನನ್ನ ಶಾಲೆಗೆ ಕರ್ಕೊಂಡೋಗಿ ನನ್ನ ಸ್ಪರ್ಧೆಯಲ್ಲಿ ಹಾಡಿಸಿದ್ರು. ಅಮ್ಮ, ಬಂಗಾರಿ ಅವರೇ, ನನ್ನ ದಯವಿಟ್ಟು ಕ್ಷಮಿಸಿ. ಅವತ್ತು ನಿಮ್ಮನ್ನು ಯಾಮಾರಿಸಿ ನಿಮ್ಮ ಮಗಳನ್ನ ಸಂಗೀತ ಸ್ಪರ್ಧೆಗೆ ನನ್ನ ಕಾರಲ್ಲೇ ಕರ್ಕೊಂಡು ಹೋದೆ. ಆದರೆ ಸಂಗೀತ ಸ್ಪರ್ಧೆಯಲ್ಲಿ ಭಾಗವಹಿಸೋದು ಅಂದರೆ ಹಾಡೋದು ಮಾತ್ರ ಅಂತ ನಿನಗೆ ಯಾರು ಹೇಳಿದ್ದು? ಸ್ಪರ್ಧಿಗಳು ಹಾಡೋದನ್ನು ಕೇಳಿ ಆನಂದ ಪಡೋರು ಸ್ಪರ್ಧೆಯಲ್ಲಿ ಭಾಗಿಯಾಗೋರೆ ಅಲ್ವಾ? ಬೇಗ ಬನ್ನಿ. ಸರ್ವತೀರ್ಥಾತ್ಮಿಕೆ, ಸರ್ವಮಂತ್ರಾತ್ಮಿಕೆ, ಸರ್ವತಂತ್ರಾತ್ಮಿಕೆ, ಸರ್ವಯಂತ್ರಾತ್ಮಿಕೆ, ಸರ್ವಪೀಠಾತ್ಮಿಕೆ, ಸರ್ವತತ್ವಾತ್ಮಿಕೆ, ಸರ್ವಶಕ್ತ್ಯಾತ್ಮಿಕೆ, ಸರ್ವವಿದ್ಯಾತ್ಮಿಕೆ. ತಗೊಳ್ಳಿ, ಇದೆ ನಿಮ್ಮ ಮಗಳು ಸಂಗೀತ ಸ್ಪರ್ಧೆಯಲ್ಲಿ ಭಾಗವಹಿಸಿ ಗೆದ್ದಂದಿರೋ ಬಹುಮಾನ.
ಬಂಗಾರಿ ಅವರೇ, ನಿಮ್ಮ ಮಗಳು ಬಹಳ ಪುಣ್ಯವಂತೆ. ಕಲಾದೇವಿ ಎಲ್ರನ್ನೂ ಕೈ ಬೀಸಿ ಕರೀತಾಳೆ, ಆದರೆ ಎಲ್ರಿಗೂ ಒಲಿಯಲ್ಲ. ಈ ವಿಚಾರದಲ್ಲಿ ನಿಮ್ಮ ಮಗಳು ಬಹಳ ಪುಣ್ಯವಂತೆ. ಕಲಾದೇವಿಯ ಸಂಪೂರ್ಣ ಕೃಪಾ ಕಟಾಕ್ಷ ಅವಳ ಮೇಲಿದೆ. ಬೆಳೀಲಿ ಬಿಡಿ, ಮುಂದೆ ಹೋಗ್ಲಿ. ಅಪ್ಪ ಅಪ್ಪ ಇನ್ಯಾವತ್ತೂ ಸುಳ್ಳು ಹೇಳಲ್ಲಪ್ಪ, ದಯವಿಟ್ಟು ನನಗೆ ಕ್ಷಮಿಸ್ಬಿಡು, ಇನ್ಯಾವತ್ತೂ ಸುಳ್ಳು ಹೇಳಲ್ಲ. ಮಗಳೇ, ನೀನು ಯಾವ ತಪ್ಪು ಮಾಡಿಲ್ಲ. ನೀನು ಚೆನ್ನಾಗಿ ಆಡಿ ಬಹುಮಾನ ಗೆದ್ದಿದೆಯಾ ಅಂದರೆ ಅದು ನನಗೆ ಹೆಮ್ಮೆ ತರೋ ವಿಚಾರ. ಇದು ನಿನಗೆ ಸಲ್ಲಬೇಕು. ತಗೋ. ನಿಮ್ಗೆ ತುಂಬ ಧನ್ಯವಾದ. ಬಂಗಾರಿ ಅವರೇ, ನೀವು ನಮ್ಮ ಕುಟುಂಬದವ್ರಿಗೆ ಮಾಡಿರೋ ಸಹಾಯಕ್ಕೆ ನಾವು ಎಷ್ಟು ಧನ್ಯವಾದ ಹೇಳಿದ್ರು ಸಾಲದು. ನಿಮ್ಮ ಈ ಋಣನ ನಾವು ಈ ಜನ್ಮದಲ್ಲಿ ತೀರಿಸೋದಕ್ಕಾಗಲ್ಲ. ನನ್ನ ಸಹಾಯ ದೊಡ್ಡದೇನಲ್ಲ ಬಿಡಿ. ಅಂತೂ ನೀವು ಹುಷಾರಾದ್ರಲ್ಲ, ಅಷ್ಟು ಸಾಕು. ಎಲ್ಲ ನಿನ್ ಲೀಲೆ ತಾಯಿ. ಅಮ್ಮ ತ್ರಿಪುರ ಸುಂದರಿ, ಕಾಪಾಡಮ್ಮ, ಕಾಪಾಡು. ಸರಿ, ಈ ಹಿರಣ್ಮಯಿ ಚೀಲ ಬಸ್ಸಂಗ್ ಮಾಡೆ ನಿನ್ ಪೆನ್ಸಿಲಿಂದ. ಚೀಲ ತಾನೆ? ಸರಿ. ಎಲ್ರು ಬನ್ನಿ, ಎಲ್ರು ಬನ್ನಿ. ಎಲ್ಲಿ ಚೀಲ ಬರ್ಲೇ ಇಲ್ವಲ್ಲ? ಹೌದಲ್ವಾ, ಚೀಲ ಬರ್ಲೇ ಇಲ್ಲ. ಇನ್ನೊಂದ್ಸಲ ಮಾಡು. ಸರಿ. ತಿರುಗಾ ಬರ್ಲಿಲ್ಲ. ನೀನ್ ಬರೀತಿರು, ನಾನು ಬರ್ತೀನಿ. ಸರಿ. ಏನಾಯ್ತು ಲಕ್ಷ್ಮಿ, ಚೀಲ ಬರ್ಲಿಲ್ವಾ? ಒಂದು 3 ಸತಿ ಬರೆದ್ರೂ ಬರ್ಲಿಲ್ಲ. ಅವಳೆಷ್ಟೇ ಪ್ರಯತ್ನ ಪಟ್ಟರು ಬರಲ್ಲ ಬಿಡು. ಇನ್ನೊಂದ್ಸತಿ ನಾನೇ ಪ್ರಯತ್ನ ಪಡ್ತೀನಿ. ಅಂದ್ರೆ ಅವಳು ಬರ್ದಿದ್ದು ಮೂಡಕ್ಕೆ ನಾನು ಬಿಡ್ಬೇಕಲ್ವಾ? ಅದಕ್ಕೆಲ್ಲ ನೀನೇ ಕಾರಣನಾ? ಹೌದು, ನಾನೇ. ಏನೇ ಮಾಡಿದೆ? ಜಾಸ್ತಿ ಏನಿಲ್ಲ, ಅವಳು ಬರ್ದಿದ್ದೀನ ಇದರಿಂದ ಅಳಿಸ್ದೆ. ಅಂದ್ರೆ ಈಗ ಹಿರಣ್ಮಯಿ ಬರೀತಿದ್ದಳು ತಾನೆ? ಹೌದು, ಅದನ್ನ ನಾನೀಗ ಅಳಿಸ್ತೀನಿ. ಅಯ್ಯಯ್ಯೋ, ಇರು ಹಿರಣ್ಮಯಿಗೆ ಹೇಳ್ತೀನಿ. ಹೇಳ್ಕೋಗೆ. ಹಿರಣ್ಮಯಿ, ನೀನ್ ಬರ್ದಿದ್ದಲ್ಲ ಸೌಗಂಧಿಕ ಅಳಿಸ್ತಾವಳೆ. ನಿನ್ ತಲೆ ಪುಸ್ತಕ ಇಲ್ಲೇ ಅವಳಂಗ್ ಅಳಿಸ್ತಾಳೆ? ನಿಜವಾಗ್ಲೂ ಅವಳೇ ಅಳಿಸ್ತಿದ್ದಾಳೆ.
ಹೌದಾ? ಹೌದು, ನಾನೇ ಅಳಿಸಿದ್ದು. ನಿನ್ನ ಹತ್ರ ಜಾದು ಪೆನ್ಸಿಲ್ ಇದೆ, ನನ್ನ ಹತ್ರ ಜಾದು ರಬ್ಬರ್ ಇದೆ. ಇಲ್ಲಿ ನೋಡು. ಇದರಿಂದ ನೀನು ಏನೇ ಬರೆದ್ರು ಅದು ನಿನ್ನ ಮುಂದೆ ಪ್ರತ್ಯಕ್ಷ ಆಗುತ್ತೆ. ಬಂಗಾರಿ, ಏನಜ್ಜಿ? ಏನು ಯೋಚನೆ ಮಾಡ್ತಿದ್ಯಪ್ಪ? ನಿನ್ನ ಚಿಂತೆ ನನಗೆ ಅರ್ಥ ಆಗತ್ತಪ್ಪ. ಮೊದಲು ಸುಂದರಿ, ಆಮೇಲೆ ಜಾಜಿ, ಇಬ್ರು ನಿನ್ನ ಇಷ್ಟಪಟ್ರು. ಆದರೆ ಸುಂದರಿಗೆ ಆ ಗತಿ ಆಯ್ತು, ಜಾಜಿಗೆ ಇನ್ನೊಂಥರ ಸಾವಾಯ್ತು. ಇದರಲ್ಲಿ ನಿನ್ನ ತಪ್ಪೇನಿದೆಯಪ್ಪ? ಎಲ್ಲ ಕಾಲ ನಿರ್ಣಯ. ಆದರೆ ನಮಗೆ ಯಾಕಜ್ಜಿ? ನಾವೇನು ಪಾಪ ಮಾಡಿದ್ದೀವಿ? ಇಲ್ಲಿ ಪಾಪ ಪುಣ್ಯದ ಪ್ರಶ್ನೆ ಇಲ್ಲ ಕಣಪ್ಪ. ಎಲ್ಲ ಮೊದಲೇ ನಿಶ್ಚಯ ಆಗಿರುತ್ತೆ. ನಾವೆಲ್ಲ ಆ ಮಹಾತಾಯಿಯ ತಾಳಕ್ಕೆ ತಕ್ಕಂತೆ ಕುಣಿತೀವಷ್ಟೇ. ನನಗೆ ನೀನು ಜಾಜಿನ ಮದುವೆ ಆಗೋದೇ ಇಷ್ಟ ಇರಲಿಲ್ಲ. ಆದರೆ ನಿನ್ನ ಮದುವೆ ಎಂಥ ದೊಡ್ಡ ನಾಟಕ ಆಗೋಯ್ತು ನೋಡು. ನಿಮ್ಮ ಜೋಡಿ ನೋಡಿದ ಮೇಲೆ ನಮ್ಮ ಜಾಜಿಗೆ ನೀನೇ ತಕ್ಕನಾದ ಗಂಡ ಅಂತ ಅನಿಸ್ತು. ಇನ್ನೇನು ಬಾಳು ಹಸನಾಯಿತು ಅಂತ ಅನ್ನೋಷ್ಟರಲ್ಲಿ ಆ ವಿಧಿ ನಮ್ಮ ಜಾಜಿನ ಕರ್ಕೊಂಡ್ಬಿಡ್ತು. ಅದೇ ಯಕ್ಷ ಪ್ರಶ್ನೆ ಆಗಿದೆ ಅಜ್ಜಿ. ನಾನು ಯಾರಿಗೂ ದ್ರೋಹ ಮಾಡ್ದವನಲ್ಲ, ಅನ್ಯಾಯ ಮಾಡ್ದವನಲ್ಲ. ಹುಟ್ಟಾಗಿಂದಲೂ ಅಮ್ಮನ ಸೇವೆ ಮಾಡ್ತಾ ಬಂದಿದ್ದೀನಿ. ದೇವಸ್ಥಾನ ಬರೋ ಭಕ್ತರನ್ನ ಪಾದ ಸೇವೆ ಮಾಡಿದ್ದೀನಿ. ನನಗೆ ಯಾಕೆ ಈ ಥರ ಪರೀಕ್ಷೆಗಳನ್ನ ತಂದುಬಿಡ್ತಾಳೆ ಮಹಾತಾಯಿ? ಒಂದು ಅರ್ಥ ಆಗ್ತಿಲ್ಲ. ನೋಡು, ಅದೆಲ್ಲ ತಾಯಿ ನಿಶ್ಚಯ ಆಗೋಯ್ತು ಕಣೋ. ಈಗ ನಾವು ಲೋಕ ನಡವಳಿಕೆಗೆ ಬರೋಣ. ನೋಡು, ನಿನಗೆ ಹೆಂಡತಿಯ ಅವಶ್ಯಕತೆ ಇಲ್ಲದೆ ಹೋದ್ರು ನಿನ್ನ ಮಗಳು ಹಿರಣ್ಮಯಿಗೆ ತಾಯಿ ಅವಶ್ಯಕತೆ ಬೇಕು ಕಣೋ. ಎಲ್ಲರೂ ಸುದ್ದಿ ಬಳಸಿ ಕೊಂಕಣಕ್ಕೆ ಬರ್ತೀರಾ, ನನ್ನ ಮದುವೆ ನನ್ನ ಮದುವೆ ನನ್ನ ಮದುವೆ. ತಪ್ಪೇನಿದೆಯಪ್ಪ? ಕಾಲಕ್ಕೆ ತಕ್ಕಂತೆ ನಾವು ಬದುಕಲೇಬೇಕಲ್ಲ. ನಮ್ಮ ಹಿರಣ್ಮಯಿ ಕೂಡ ರಶ್ಮಿ ನೋಡಿದ್ರೆ ಅಮ್ಮ ಅಮ್ಮ ಅಂತ ಅವಳು ಹಿಂದಿಂದನೇ ಹೋಗ್ತಿರ್ತಾಳೆ. ನನಗೆ ಆ ರಶ್ಮಿ ನೋಡ್ದಾಗ್ಲೆಲ್ಲ ಚಾಚಿನೇ ನೆನಪಾಗ್ತಾಳೆ. ಆ ಚಾಚಿ ಆಶೀರ್ವಾದ ನಮ್ಮ ರಶ್ಮಿ ಮೇಲೆ ಇರಬೇಕು ಅನಿಸುತ್ತೆ ಕಣೋ. ಅದೇಗೆ? ನೀನು ರಶ್ಮಿ ಜೊತೆ ಮಾತಾಡುವಾಗ ಜಾಜಿ ಫೋಟೋ ಮೇಲಿದ್ದ ಹಾರ ಜಾರಿ ಕೆಳಗೆ ಬಿತ್ತು. ಇದು ಅಮ್ನೂರ್ ನಿರ್ಣಯ. ಜಾಜಿ ಮುಖಾಂತರ ಹೇಳಿಸಿದ್ದಾರೆ ಅನ್ಕೊಂಡೆ. ಅಜ್ಜಿ, ಈ ನನ್ನ ಮದುವೆ ಬಗ್ಗೆ ನಂಗೆ ಮನಸ್ಸಿಲ್ಲ. ಕೆಲವು ಸರ್ತಿ ನಮ್ಮ ಸ್ವಾರ್ಥ ಕಲ್ಲದೆ ಇದ್ರು ಮಕ್ಕಳ ಭವಿಷ್ಯಕ್ಕೋಸ್ಕರ ನಾವು ಕೆಲವು ತ್ಯಾಗಗಳನ್ನ ಮಾಡಲೇಬೇಕಾಗತ್ತಪ್ಪ. ನಾನೇನು ನಿನ್ನ ಬಲವಂತ ಮಾಡ್ತಿಲ್ಲಪ್ಪ. ರಶ್ಮಿ ಒಳ್ಳೆ ಹುಡುಗಿ ಅಂತ ಹೇಳಿದೆ. ನೀನು ಅವಳನ್ನ ಮದುವೆ ಆದರೆ ನಮ್ಮ ಹಿರಣ್ಮೈಗೆ ಒಳ್ಳೆ ದಾರಿ ತೋರೋ ತಾಯಿ ಸಿಗ್ತಾಳೆ ಅಂತ ಹೇಳಿದೆ. ಇದ್ರ ಮೇಲೆ ನಿನ್ನಿಷ್ಟ.
ನೋಡಿ, ಈ ಹಿರಣ್ಮಯಿ ಜಾದು ಪೆನ್ಸಿಲ್ ಇಟ್ಕೊಂಡು ಏನು ಮಾಡೋಕ್ಕಾಗಲ್ಲ. ನಿಮಗೇನೇನು ಬೇಕು ಎಲ್ಲ ನಾನು ಕೊಡಿಸ್ತೀನಿ. ಯಾರ್ಯಾರು ನನ್ನ ಜೊತೆ ಬರ್ತೀರೋ ಅವರೆಲ್ಲ ಬನ್ನಿ. ಯಾಕೆ ಅಳ್ತಿದ್ಯಾ ಕಂದ? ಏನಾಯ್ತು? ನೀವು ಕೊಟ್ಟ ಪೆನ್ಸಿಲಿಂದ ನಾನು ಏನು ಬರೆದ್ರು ಬರ್ತಿಲ್ಲ. ಹೌದಾ? ಹೌದು, ಇವತ್ತು ನಾನು ಎಷ್ಟು ಸತಿ ಪ್ರಯತ್ನ ಪಟ್ಟೆ ಗೊತ್ತಾ? ಆದ್ರೂ ಒಂದ್ಸತಿನೂ ಏನು ಬರಲಿಲ್ಲ. ಯಾಕೆ ಹಾಗಾಯ್ತು? ನನಗೇನು ಗೊತ್ತು, ನೀವೇ ತಾನೇ ನನಗೆ ಪೆನ್ಸಿಲ್ ಕೊಟ್ಟಿದ್ದು. ನನ್ನ ಪೆನ್ಸಿಲ್ ಬೇಡ, ಈ ಪೆನ್ಸಿಲಿಂದ ನಂಗೆ ಅವಮಾನ ಆಯ್ತು, ತಗೊಳ್ಳಿ. ತಗೋ ಇದನ್ನ. ಏನಿದು? ಇದರಿಂದ ಏನಾಗುತ್ತೆ? ನಿನ್ನ ಶತ್ರು ಏನೇ ಕೆಲಸ ಮಾಡಿದ್ರು ನೀನು ನಿಂತಲ್ಲಿ ಇದನ್ನ ಅಲ್ಲಾಡಿಸಿದ್ರೆ ಅವಳು ಮಾಡಿದ ಕೆಲಸ ಎಲ್ಲ ಅಳಿಸೋಗುತ್ತೆ. ಈ ಹಿರಣ್ಮಯಿ, ಚೀಲ ಬಸ ಮಾಡೆ ನಿನ್ ಪೆನ್ಸಿಲಿಂದ. ನಿನ್ನ ಹತ್ರ ಜಾದು ಪೆನ್ಸಿಲ್ ಇದೆ, ನನ್ನ ಹತ್ರ ಜಾದು ರಬ್ಬರ್ ಇದೆ. ಇದು ಯಾಕೆ ಕೆಲಸ ಮಾಡ್ತಾ ಇಲ್ಲ? ಸೌಗಂಧಿ ಹತ್ರ ಒಂದು ರಬ್ಬರ್ ಇದೆ. ನಾನು ಏನೇ ಬರೆದ್ರು ಅದನ್ನೆಲ್ಲ ಅವಳು ದೂರದಿಂದನೇ ಅಳಿಸಾಕ್ತಾಳೆ. ಈ ಜಾದು ಪೆನ್ಸಿಲಿಂದ ನಾನು ಏನೇ ಬರೆದ್ರು ಆ ರಬ್ಬರಿಂದ ಅವಳೆಲ್ಲ ಅಳಿಸಾಕ್ಬಿಟ್ಲು. ಹಿರಣ್ಮಯಿ, ನಾನು ನಿನ್ಗೊಂದು ಮಾತು ಹೇಳ. ಸಮಸ್ಯೆಗಳಿಂದ ದೂರ ಹೋಗೋದ್ರಿಂದ ಪರಿಹಾರ ಸಿಗೋದಿಲ್ಲ. ಹಾಗೇನಾದರೂ ದೂರ ಹೋದರೆ ಫಲಾಯನವಾದಿ ಅಂತಾರೆ. ಅಲ್ಲದೆ ಪ್ರತಿಯೊಂದು ಸಮಸ್ಯೆಗೂ ಖಂಡಿತವಾಗಿ ಪರಿಹಾರ ಇದ್ದೇ ಇರುತ್ತೆ. ಅದು ಪ್ರತಿ ಸಲ ಕಣ್ಣಿಗೆ ಗೋಚರವಾಗೋದಿಲ್ಲ, ಕೆಲವೊಮ್ಮೆ ಅಡಕವಾಗಿರುತ್ತೆ. ಅದನ್ನ ನಾವು ಸಮಾಧಾನವಾಗಿ ಹುಡುಕಿ ಪತ್ತೆ ಹಚ್ಚಬೇಕಾಗತ್ತೆ. ಅಲ್ಲದೆ ನಾವು ಬಹಳಷ್ಟು ಸಲ ಮಾಡೋ ತಪ್ಪು ಯಾವುದು ಗೊತ್ತಾ? ಯಾವುದು? ಆತ್ರ ಪಡೋದು. ಆತ್ರ ಪಟ್ರೆ ಕೆಲಸ ಕೆಡತ್ತೆ. ಆತ್ರ ಪಟ್ಟವನ್ಗೆ ಬುದ್ಧಿ ಮಟ್ಟ ಅಂತ ಗಾದೆನೇ ಇದೆ. ಅದೇ ಇವತ್ತಂತೂ ನಾನು ಎಲ್ಲರೂ ಮುಂದೆ ಸೋತ್ಬಿಟ್ನಲ್ಲ, ಅದು ಅವಮಾನ ಅಲ್ವಾ? ಯಾಕೆ ಹಾಗೆ ಅನ್ಕೋತ್ಯಾ? ಮೊದಲನೇದಾಗಿ ಯಾವಾಗಲೂ ನೀನೇ ಗೆಲ್ಲಬೇಕು ಅನ್ಕೊಳ್ಳೋದು ತಪ್ಪು. ಪ್ರತಿ ಸಲ ನಾವು ಗೆಲ್ಲೋದ್ರಿಂದ ನಮ್ಮ ಬೆಳವಣಿಗೆ ಕುಗ್ಗತ್ತೆ. ಅದೇಗೆ? ಪ್ರತಿ ಸಲ ನೀನೇ ಗೆಲ್ತಿದ್ರೆ ಹೆಚ್ಚಿನದನ್ನ ಹೊಸದನ್ನ ಪ್ರಯತ್ನ ಮಾಡೋದೇ ಇಲ್ಲ. ಅದರಿಂದ ಮನಸ್ಸು ಮೈ ಜಿಡ್ಡು ಹಿಡಿಯುತ್ತೆ. ಅಂದ್ರೆ ಸೋಲು ಗೆಲುವಿನತ್ತ ಮುನ್ನುಗ್ಗೋದಕ್ಕೆ ಮೆಟ್ಲು ಇದ್ದ ಹಾಗೆ. ಗೆದ್ದಾಗ ಅಹಂಕಾರ ಪಡದೆ, ಸೋತಾಗ ಧೈರ್ಯಗೆಡದೆ, ಸಮಾಧಾನದಿಂದ ಶಾಂತವಾಗಿ ನಾವು ಸೋಲೋದಕ್ಕೆ ಕಾರಣ ಏನು ಅಂತ ತಿಳ್ಕೋಬೇಕು. ಎದುರಾಳಿ ಮಾಡಿದ ತಂತ್ರಕ್ಕೆ ಪ್ರತಿತಂತ್ರ ಹೇಗ್ ಮಾಡೋದು ಅಂತ ಯೋಚನೆ ಮಾಡಬೇಕು. ತಗೋ ಇದನ್ನ. ನಿನ್ನ ಸಮಸ್ಯೆಗೆ ಪರಿಹಾರವನ್ನ ಸಮಾಧಾನವಾಗಿ ಹುಡುಕೋ. ಇದರಲ್ಲಿ ನೀನು ಯಶಸ್ವಿ ಆಗ್ತೀಯ. ಸೋಲನ್ನ ಮೆಟ್ಟಿ ನಿಲ್ಬೇಕು.
ಆಗ್ಲೇ ಗೆಲುವಿನ ಶಿಖರವನ್ನ ಸುಲಭವಾಗಿ ಏರಬಹುದು. ದುಷ್ಟ ಶಿಕ್ಷಕಂ ಶಿಷ್ಟ ರಕ್ಷಕಂ ಸುರಸುಪೂಜಿತಂ ಅಸುರಮರ್ದನಂ. ನಿನ್ನ ಎಲ್ಲಾ ಪ್ರಯತ್ನಕ್ಕೂ ನಾನು ಬೆಂಬಲವಾಗಿದ್ದೀನಿ. ಹೆದರ್ದೆ ಮುಂದೆ ಸಾಗು.